ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ ಮಣ್ಣಿನ. ಈಗ ಕರೆಕ್ಟಾಗಿ ಟೈಮ್ ಬಂದು 1:20 ನಾವು ತಿರುಪತಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಮುಂದೆ ಹೇಗೆ ಹೋಗಬೇಕು, ಬೆಟ್ಟಕ್ಕೆ ಹೇಗೆ ಹೋಗಬೇಕು, ಬಾಲಾಜಿ ಹತ್ರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಮಗೆ ಇಲ್ಲಿಂದ ಯಾವ ಪಬ್ಲಿಕ್ ಸೋರ್ಸ್ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿಗೂ ನನ್ನ ಜೊತೆ ಇರಲಿ. ನೀವು ತಿರುಪತಿ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ನಿಮ್ಗೆ ಅಲ್ಲೊಂದು ವಿಷ್ಣು ನಿವಾಸ ಅಂತ ಇರುತ್ತೆ. ಅಲ್ಲಿ ದರ್ಶನಕ್ಕೆ ನಿಮಗೆ ಫ್ರೀ ಟೋಕನ್ನ ಕೊಡ್ತಾ ಇರ್ತಾರೆ. ನೀವು ಅಲ್ಲಿ ಹೋಗಿ ಟೋಕನ್ನ ಕಲೆಕ್ಟ್ ಮಾಡ್ಕೋಬೋದು. ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ತುಂಬಾ ರಶ್ ಇರುತ್ತೆ. ಹಾಗಾಗಿ ನೀವು ತಿರುಮಲಕ್ಕೆ ಹೋಗಿ ಅಲ್ಲೇ ಸರ್ವದರ್ಶನಕ್ಕೆ ಹೋಗಿ ನಿಂತರೆ ನಿಮ್ಗೆ ಅಲ್ಲೂ ಕೂಡ ಟೋಕನ್ನ ಕೊಡ್ತಾರೆ. ನೀವು ಅಲ್ಲೇ ಹೋಗೋದು ಬೆಟರು ಅಂತ ನನಗನ್ಸುತ್ತೆ. ಇಲ್ಲಿಂದ ಇಳಿದು ಬಂದ ತಕ್ಷಣ ನಿಮ್ಗೆ ಇಲ್ಲೆಲ್ಲ ಟಿಕೆಟ್ ಕೊಡ್ತಾ ಇರ್ತಾರೆ. ನೀವು ಇಲ್ಲಿ ನೋಡ್ಬೋದು, ಸಿಂಗಲ್ ಜರ್ನಿ, ಡಬಲ್ ಜರ್ನಿ ಎಲ್ಲ ಇದೆ. ಇಲ್ಲಿ ನೀವು ಹೊರಗಡೆ ಬಂದ ತಕ್ಷಣ ನಿಮಗೆ ಬಸ್ ಇರುತ್ತೆ, ಟ್ರ್ಯಾಕ್ಸ್ಗಳಿರುತ್ತೆ. AC ಬಸ್ಸುಗಳಿಗೆಲ್ಲ 110 ರೂಪಾಯಿ, ಆರ್ಡಿನರಿ ಬಸ್ ಎಲ್ಲ 90 ರೂಪಾಯಿ. ನಮಗೇನು ಬೇಡ ಅಂತ ನಾವು ಈ ಜೀಪಲ್ಲಿ ಹೋಗ್ತಿದ್ದೀವಿ. 110 ರೂಪಾಯಿ ಕೊಟ್ಬಿಟ್ಟು ಜೀಪ್ ಇದೆ, ಈ ಜೀಪಲ್ಲಿ ಹೋಗ್ತಿದ್ದೀವಿ. ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಕಾಣುತ್ತೆ ನಿಮಗೆ ರೈಲ್ವೆ ಸ್ಟೇಷನು. ಅಲ್ಲಿ ಮೆಟ್ಲುಗಡೆ ಇದೆ. ಕೆಳಗಡೆ ಇಳಿದ ತಕ್ಷಣ ನಿಮಗೆ ಬಸ್ಗಳು ಸಿಗುತ್ತೆ. ಇಲ್ಲೆಲ್ಲ ಬಸ್ಗಳಿದೆ. ಬಸ್ಗೆಲ್ಲ ನಿಮಗೆ ಬಂದು AC ಬಸ್ಸು 110 ರೂಪಾಯಿ, ಆರ್ಡಿನರಿ ಬಸ್ ಬೇಕಂದರೆ 90 ರೂಪಾಯಿ. ನಮಗೆ ಬೇಡ ಅಂತಂದರೆ ಆಟೋಗಳಿರುತ್ತೆ, ಆಮೇಲೆ ಟ್ರ್ಯಾಕ್ಸ್ಗಳಿರುತ್ತೆ. ಇದು ಕೂಡ 100 ರೂಪಾಯಿ, 110 ರೂಪಾಯಿ ಎಲ್ಲ ತೊಗೊತಾರೆ. ನಿಮ್ಗೆ ಡೈರೆಕ್ಟಾಗಿ ಅಲ್ಲಿ ಯಾವುದು ನೀವು ಹೋದ ತಕ್ಷಣ ಏನು ರೂಮ್ ಮಾಡಬೇಕಲ್ಲ, ಆ ಕೌಂಟರ್ ಹತ್ರನೇ ಕರ್ಕೊಂಡು ಹೋಗಿ ಬಿಡ್ತಾರೆ. ನೀವು ಇಳಿದ ತಕ್ಷಣ ಇಲ್ಲೇ ಇರುತ್ತೆ ಸುಮಾರು. ಅಲ್ಲಿ ನೋಡಿರಿ ನೀವು, ಬಸ್ ಇದೆ ಅಲ್ಲಿ, AC ಬಸ್ಸು, ಆರ್ಡಿನರಿ ಬಸ್ಸೂ ಇದೆ, ಆಟೋಗಳಿದೆ, ಇದು ಇದೆ. ನೀವು ಬೆಸ್ಟು ನಿಮಗೆ AC ಬಸ್ಸಿಗೆ ಹೋಗೋದು ಬೆಸ್ಟು 110. ನಮಗೆ AC ಬೇಡ ಬಸ್ ನಮಗೆ ಅಂತ ಹೇಳಿ ನಾವು ಈ ಜೀಪ್ಗೆ ಹೋಗ್ತಿದ್ದೀವಿ. ಈ ಜೀಪಿಗೆ ಬಂದು ನಮಗೆ 100 ರೂಪಾಯಿ. ಇಲ್ಲಿಂದ ಸೀದಾ ನಮಗೆ ಮೇಲೆ ದೇವಸ್ಥಾನ ಕಡೆ ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ. ಬೆಟ್ಟ ಹತ್ತೋ ದಾರಿಗೆ ಪ್ರವೇಶ ಆಗ್ತಿದ್ದೀವಿ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿ ಖಂಡಿತವಾಗಿ ಯಾವುದೇ ಗಾಡಿಗಳು ಬರಲಿ, ರೆಗ್ಯುಲರ್ ಓಡಾಡೋ ಗಾಡಿಗಳೇ ಆಗಿರಲಿ, ಕಡ್ಡಾಯವಾಗಿ ನಿಲ್ಲಿಸಿ ಎಲ್ಲಾದರೂ ಚೆಕಿಂಗ್ ಆಗಿ ವಿತ್ ಲಗೇಜಸ್. ಇಲ್ಲಿ ವಾಹನ ತಪಾಸಣೆ, ದಿನನಿತ್ಯ ಓಡಾಡುವಂಥ. ಇದು ನಾವು ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ನಮ್ಗೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ಎಲ್ಲ ಗಾಡಿನ ಚೆಕ್ ಮಾಡ್ತಾರೆ. ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ, ಎಲ್ಲ ಗಾಡಿನ ಚೆಕ್ ಮಾಡ್ತಾರೆ ಇಲ್ಲಿ. ಪ್ರತಿಯೊಂದು ಗಾಡಿನೂ ನಿಲ್ಲಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಅಲ್ಲಿ ನೋಡಿ ಚೆಕಿಂಗ್ ಹೆಂಗಿದೆ, ನಿಮ್ಗೊಂದು ತೋರಿಸ್ತೀನಿ ನೋಡಿ. ಹಾಂ ನೋಡಿ, ಇಲ್ಲಿವರೆಗೂ ಕಾಣಿಸುತ್ತೆ ದೇವಸ್ಥಾನ ಮೇಲೆ, ಗುಡ್ಡದ ಮೇಲಿರೋ ಎಂಟ್ರಿ ಇದು. ಇವಾಗ ನಾವಿರೋದು ಇಷ್ಟು ದೂರ, ಇಲ್ಲಿ ಅಲ್ಲಿವರೆಗೂ ಝೂಮ್ ಹೋಗುತ್ತೆ. ಪ್ರತಿಯೊಂದು ಗಾಡಿನೂ ಇಲ್ಲಿ ಚೆಕಿಂಗ್ ಮಾಡ್ತಾರೆ, ಎಲ್ಲ ಗಾಡಿನೂ. ಬಸ್ನೂ ಕೂಡ ಚೆಕ್ ಮಾಡ್ತಾರಂತೆ, ಇಳಿಸ್ಬಿಟ್ಟು ಕೆಳಗಡೆ ಏನೇನಿದೆ ಅಂತ. ಇವನ್ ಪ್ಯಾಸೆಂಜರ್ಗಳನ್ನು ಇಳಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಚೆಕಿಂಗ್ ಮಾಡ್ತಾಯಿರ್ತಾರೆ ಏನು ಎತ್ತ ಅಂತ. ಇಲ್ಲೇ ಮುಂದೆ ಸ್ವಲ್ಪ ಮುಂದೆ ಹೋದರೆ ನಾವು ಈ ಬೆಟ್ಟ ಹತ್ತೋರಿಗೆ ಒಂದು ಸ್ಟೆಪ್ಗಳಿದೆ, ಅಲ್ಲಿದೆ ಸಿಗುತ್ತೆ. ಇಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ ಎಲ್ಲನೂ. ನಿಮ್ಮ ಬ್ಯಾಗ್ನ ಹೋಗ್ಬಿಟ್ಟು ಇಲ್ಲಿ ಹೋಗ್ತಿದ್ದಾರೆ ನೋಡಿ, ಈ ಥರ ಹೋಗಬೇಕು, ಚೆಕ್ ಆಗುತ್ತೆ. ನೀವು ಹೋಗಬೇಕು, ನಿಮ್ಮ ಬ್ಯಾಗ್ನ ತೊಗೊಂಡು ಹೋಗಬೇಕು. ಇಲ್ಲಿ ಬಂದರೆ ಗಾಡಿಗಳು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿದೆ, ಇಲ್ಲೆಲ್ಲ ಒಳಗೆ ಹೋಗಬೇಕು. ಹಿಂಗೆ ನೋಡಿಲ್ಲಿ ಏನೇನೆಲ್ಲ ತೊಗೊಂಡು ಹೋಗಂಗಿಲ್ಲ ಅಂತ ಬರೆದಿದ್ದಾರೆ. ಈಗೆಲ್ಲ ಚೆಕಿಂಗ್ ಆಯಿತು. ಅವ್ರವ್ರ ಬ್ಯಾಗ್ನ ಅವರೇ ತೊಗೊಂಡು ಇಲ್ಲಿ ಚೆಕಿಂಗ್ ಮಾಡ್ಕೋಬೇಕು. ಅದೆಲ್ಲ ಪ್ರತಿಯೊಂದು ಕೂಡ ಸ್ಕ್ಯಾನ್ ಆಗುತ್ತೆ. ಈ ಕಡೆಯಿಂದ ಈ ಕಡೆ ಜಾಗದವರೆಗೂ ಧೂಮಪಾನ, ಮದ್ಯಪಾನ, ಬೀಡಿ, ತಂಬಾಕು, ಜರ್ದಾ, ಗುಟ್ಕಾ, ಪಾನ್ ಮಸಾಲ ಎಲ್ಲನೂ ನಿಷೇಧ. ಏನಂದರೆ ಯಾರು ಮಾಡ್ತಾರೆ, ಯಾರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ಈ ಸ್ಥಳಕ್ಕೆ ಇರ್ತಕ್ಕಂಥ ಪವಿತ್ರತೆಯನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಭಕ್ತಿಯಿಂದ ಬಂದಿರ್ತೀವಿ, ಬಂದು ದರ್ಶನ ಮಾಡ್ಕೋಬೇಕು. ಇಲ್ಲಿ ಒಂದು
ಹೇಳಬೇಕಂದ್ರೆ ಅಲ್ಲಿ ಏನೇನೋ ಒಗಿತೀವಿ, ಹೆಂಗೆ ಬೇಕಂಗೆ ಬಿಸಾಡ್ತೀವಿ ತಿಂದ್ಬಿಟ್ಟು. ಪ್ಲ್ಯಾಸ್ಟಿಕ್ಗಳನ್ನು, ಕವರ್ಗಳನ್ನು, ಬ್ಯಾಗ್ಗಳನ್ನು ಅವನ್ನ ಆದಷ್ಟು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅಲ್ಲಿ ನೋಡ್ತಾ ಇದ್ರೆ ನೀವು, ಅಲ್ಲಿ ಮುಂದೆ ಇಲ್ಲಿಂದ ಈಗ ಸ್ವಲ್ಪ ಮುಂದೆ ಹೋದರೆ ನಾವು ಬೆಟ್ಟ ಹತ್ತೋರಿಗೆ ಒಂದು ಜಾಗ ಇದೆ, ಅಲ್ಲಿಂದ ಹತ್ಬೋದು. ಅಲ್ಲೆಲ್ಲ ಕಾಣಿಸ್ತಿದೆ ನಿಮಗೆ ಬೆಟ್ಟ ಹತ್ಬಿಟ್ಟು ಮೇಲೆ ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಆ ಕಮಾನಿಗೆ ಹೋಗ್ಬಿಟ್ಟು ನಾವು ತಲುಪ್ತೀವಿ. ಮುಂದ್ಗಡೆ ಎಲ್ಲ ಇಲ್ಲಿ ಮೆಟ್ಲು ಸಿಗುತ್ತೆ, ಮೆಟ್ಲನ್ನ ಹತ್ತಬೇಕು. ಅದು ಫಸ್ಟ್ ಆರ್ಚು ಅದೇ ಥರ ಸುಮಾರು ಅದೊಂದು ಫಸ್ಟ್ ಆರ್ಚ್ ಸಿಗುತ್ತೆ, ಅಲ್ಲಿಂದ ಸುಮಾರು ಇರುತ್ತೆ. ಇನ್ನೊಂದು ನೀವೇನಾದರೂ ಮೆಟ್ಲು ಹತ್ಕೊಂಡು ಹೋಗ್ತೀನಿ ಅಂತಂದರೆ ಅವ್ರಿಗೆ ತುಂಬ ಬೇಗ ದರ್ಶನ ಕೂಡ ಆಗುತ್ತೆ. ಅವ್ರಿಗೆ ಬೇರೆ ಒಂದು ಲೈನ್ ಇರುತ್ತೆ, ಬೇಗ ದರ್ಶನ ಆಗುತ್ತೆ. ಇಲ್ಲ ನಾನು ಏನು ಬೇಡಪ್ಪ, ನಾನು ಸೀದಾ ನಾನು ಹೀಗೆ ಗಾಡಿಯಲ್ಲೇ ಹೋಗ್ತೀನಿ, ಮೇಗೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಮೇಲಿಂದ ದರ್ಶನ ಹಾಸ್ತೀನಿ ಅಂದರೆ ಸ್ವಲ್ಪ ದರ್ಶನ ಕಷ್ಟ ಅನ್ನೋಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇಲ್ಲಿ ಯಾವಾಗ ಬಂದರೂ ಕೂಡ, ನೀವು ವರ್ಷ ಪೂರ್ತಿ ಬಂದರೂ ಕೂಡ ಇಲ್ಲಿ ಕ್ರೌಡು ಜಾಸ್ತಿ ಇರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ವೀಕ್ ಡೇಸಲ್ಲಿ ಬಂದರೆ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ, ಅಂದರೂ ಕೂಡ ಇಷ್ಟು ಕ್ರೌಡ್ ಇದೆ. ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ತಿರುಪತಿಲಿ ಲಡ್ಡು ಎಷ್ಟು ಫೇಮಸ್ಸೋ ಅದೇ ರೀತಿ ತಿರುಪತಿಲಿ ಸೇರ್ತಕ್ಕಂಥ ಜನ ಮತ್ತು ಆ ರಶ್ಶು ಕೂಡ ಅಷ್ಟೇ ಫೇಮಸ್ಸು. ಹೌದು, ಅಲ್ಲಿ ಎಷ್ಟು ದೇವ್ರು ನೋಡ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ, ಕ್ರೌಡ್ ನೋಡ್ಬಿಟ್ಟು ಅಷ್ಟೇ ಭಯನೂ ಆಗುತ್ತೆ. ಚೆಕ್ ಮಾಡೋದು ಪ್ರತಿಯೊಂದು ಬ್ಯಾಗಿಗಿನ ಒಂದು ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದು ಮಾಡಬೇಕು. ಆ್ಯಕ್ಚುಲಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈ ಸೇಫ್ಟಿ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ, 5 ನಿಮಿಷ, ಬಟ್ ಚೆಕ್ ಮಾಡೋದು ಇಂಪಾರ್ಟೆಂಟೇ. ಸೇಫ್ಟಿ ಫಸ್ಟ್. ಓಕೆ, ಮೇಲೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ದಾರಿಗುಂಟ, ಹಾಗೆ ತಲೆ ಕೆಡಿಸ್ಕೊಬಿಡಿ. ನಾನಿದ್ದೀನಿ ವರದಿಗಾರ ಶ್ರೀಧರ್ ಜೊತೆ ಕ್ಯಾಮ್ರಾಮ್ಯಾನ್ ಗಗನ್. ಇವಾಗ ನಾವು ರೆಡಿಯಾಗಿ ದರ್ಶನಕ್ಕೆ ಹೊರಟಿದ್ದೀವಿ. ತುಂಬ ರಶ್ ಇಲ್ಲ, ಸೊ ಅಂದರೂ ಕೂಡ ನಮಗೆ ರೂಮ್ ಸಿಗಲಿಲ್ಲ. ಸೊ ಹಂಗಾಗಿ ಲಾಕರಲ್ಲಿ ನಮ್ಮ ಲಗೇಜ್ನ ತೆಗೆದುಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ನಾವೀಗ ಹೋಗ್ತಿರೋದು ಸರ್ವದರ್ಶನ. ಇದು ಎಲ್ಲರಿಗೂ ಫ್ರೀ, ಇದಕ್ಕೆ ಯಾವುದೇ ರೀತಿಯಾದ ದುಡ್ಡು ಕಟ್ಟೋ ಅವಶ್ಯಕತೆ ಇರಲ್ಲ. ಈ ಸಮಯ 5:15. ಈಗ ಹೋಗ್ಬಿಟ್ಟು ಫೋನಲ್ಲಿ ಹಾಕಾದ್ರೆ ವಾಪಸ್ ಎಷ್ಟೊತ್ತಿಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬರ್ಬೋದು, ಇಲ್ಲ ಮಿಡ್ನೈಟ್ ರಾತ್ರಿ ಬರ್ಬೋದು. ಆದರೆ ಒಂದು ಹೇಳಬೇಕಂದ್ರೆ ರಾತ್ರಿ ಏನು ದರ್ಶನ ಇದೆಯಲ್ಲ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ ಮುಂಜಾನೆ ಮತ್ತೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದರ್ಶನ. ನಾವು ಇವಾಗ ಹೋಗಿ ನಮ್ದೇನಾದರೂ 12 ಗಂಟೆ ಒಳಗಡೆ ಆದರೆ ಹೊರಗಡೆ ಬರ್ತೀವಿ ಬೇಗ. ಇಲ್ಲ ಆಗಲಿಲ್ಲ ಅಂತಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ಒಳಗಡೆ ಅಲ್ಲೇ ಇರ್ತೀವಿ. ಒಂದು ಬೋಗಿ ಥರ ಇರುತ್ತೆ, ಕಂಟೈನರ್ ಥರ, ಅಲ್ಲೇ ಇದ್ದು ಬಿಡ್ತೀವಿ. ಮತ್ತೆ ಬೆಳಗ್ಗೆ 6.5 hours later. ಅಂತೂ ದರ್ಶನ ಆಯಿತು. ಫೋನ್ ಇರಲಿಲ್ಲ ಅಲ್ಲಿ. ಫೋನ್ನ ನಾವು ಒಳಗಡೆ ದರ್ಶನಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಒಂದು ಕೌಂಟ್ರಲ್ಲಿ ನಿಮಗೆ ಫೋನ್ನೆಲ್ಲ ಇಸ್ಕೊಂಡ್ಬಿಡ್ತಾರೆ. ಫೋನ್ನ ಇಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಪ್ಯಾಕ್ ಮಾಡಿ ನಿಮ್ಗೊಂದು ಚೀಟಿನ ಕೊಡ್ತಾರೆ. ನೀವು ಕೊಟ್ಟು ಹೋದರೆ ಆಮೇಲೆ ನಿಮ್ಮದು ಆಫ್ಟರ್ ದರ್ಶನ ಆದ ತಕ್ಷಣ ದೇವಸ್ಥಾನದ ಎದುರುಗಡೆ ಮೇನ್ ಎಂಟ್ರೆನ್ಸ್ ಏನಿದೆಯಲ್ಲ ಅದ್ರ ಎದುರುಗಡೆ ಒಂದು ಕೌಂಟ್ರ್ ಇದೆ. ಅಲ್ಲಿ ಮತ್ತೆ ನಿಮ್ಗೆ ಆ ರೆಸಿಪ್ಟನ್ನ ಕೊಟ್ಟರೆ, ಫೋನ್ ನಂಬರ್ ಹೇಳಿದರೆ ನಿಮಗೆ ಫೋನ್ನ ವಾಪಸ್ ಕೊಡ್ತಾರೆ. ಫೋನ್ಗೇನೆಲ್ಲ ಎಂಟ್ರಿ ಇಲ್ಲ ಒಳಗಡೆ. ನಾವು ಕರೆಕ್ಟಾಗಿ ದರ್ಶನಕ್ಕೆ ಹೋಗಿದ್ದು ಸಂಜೆ ಒಂದು 5:15. 5:15 ಬಿಟ್ಟರೆ ನಾವು ಕರೆಕ್ಟಾಗಿ ಎಂಟ್ರಾಗಿದ್ದು ಕೌಂಟ್ರ್ಗಳಿಗೆ ಬಂದು ಒಂದು 6 ಗಂಟೆ ಆಗಿತ್ತು ದರ್ಶನಕ್ಕೆ. ನಮ್ಮನ್ನ ಬಿಟ್ಟಿದ್ದು ಒಂದು 12:30 ಅಲ್ಲೇನ್ರಿ? 12:30 ದರ್ಶನ ಆಯಿತು. 12:30ಗೆ ದರ್ಶನ ಆಯಿತು. ಇಲ್ಲೇನೀಗ ಈ ರೋಡ್ ಪಕ್ಕದಲ್ಲಿ ಬರ್ತಾ ಇದ್ದಾರಲ್ಲ, ಇವರೆಲ್ಲ ನಡ್ಕೊಂಡು ಬಂದು ಬೆಟ್ಟ ಹತ್ತೋರು. ಇವ್ರಿಗೆಲ್ಲ ಬೇಗನೆ ದರ್ಶನ ಆಗುತ್ತೆ. ಇವ್ರಿಗೆ ಬೇಗ ಅಂದರೆ ತುಂಬ ಬೇಗ ಅಲ್ಲ, ಸ್ವಲ್ಪ ಹೊತ್ತು ಕಾಯಬೇಕು. ಇಲ್ಲಿ ಹೆಂಗೆ ಬಂದರೂ ಕೂಡ ಸ್ವಲ್ಪ ಹೊತ್ತು ಕಾಯಲೇಬೇಕು. ಬಟ್ ಇರೋದ್ರಲ್ಲಿ ಸರ್ವದರ್ಶನ ನಮ್ಗೆ ಏನು ಹೋಗ್ತೀವಲ್ಲ ಅವ್ರಿಗಿಂತ ಕಂಪೇರ್ ಮಾಡಿಕೊಂಡ್ರೆ ಇವ್ರಿಗೊಂಚೂರು ಬೇಗ ಆಗುತ್ತೆ. ನಡೀತಾ ಬರುವಾಗ ಇನ್ನು ಕುಡಿಯೋ ನೀರಿಗಿರ್ಬೋದು, ವಾಶ್ರೂಮ್ಗಳಿಗಿರ್ಬೋದು ಏನೂ ಕೊರತೆ ಇಲ್ಲ, ಅಲ್ಲೆಲ್ಲ ವ್ಯವಸ್ಥೆ ಇರುತ್ತೆ. ಆಮೇಲೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ, ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಬನ್ನಿ ಮಕ್ಕಳೇ. ಹಾಯ್ ಡಿಚೋ. ಅನ್ಕೊಂಡಿದ್ರೆ ಕಟ್ಟಿರಿ, ಅನ್ಕೊಂಡು ಕಟ್ಟಬೇಕಂತ ಏನೋ. ನಾವೀಗ ಆಂಜನೇಯನ ದೇವಸ್ಥಾನದಲ್ಲಿ ದರ್ಶನ ಆಯಿತು. ದರ್ಶನ ಆಗಿ ಹೊರಟಿದ್ದೀವಿ. ನಮ್ಮದು 2 ಗಂಟೆ 40 ನಿಮಿಷಕ್ಕೆ ಟ್ರೈನ್ ಇದೆ ತಿರುಪತಿಯಿಂದ. ಅದ್ರ ಮಧ್ಯದಲ್ಲೇ ನಾವು ಬಂದ್ವಿ. ಇಲ್ಲಿ ಒಂದು ರೂಲ್ಸ್ ಇದೆ, ಇಳಿಯೋದು ಗುಡ್ಡನ ಇಳಿಬೇಕಾದ್ರೆ ಯಾವುದೇ ವೆಹಿಕಲ್ ಆಗಲಿ ಬೇಗ ಇಳಿಯಂಗಿಲ್ಲ. 40 ನಿಮಿಷ ಟೈಮ್ ಒಳಗಡೆ ಇಳಿಬೇಕು. ಅಲ್ಲಿಂದ ಬಂದರೂ ಕೂಡ ಇಲ್ಲೊಂದು 10 ನಿಮಿಷ ತರಬಿಸ್ತಾರೆ. ಅದಾದಮೇಲೆ ಮುಂದೆ ಹೋಗೋದು. ಸೊ ಆಗಿದೆ ಇಲ್ಲಿ ಒಂದು ಪ್ರೊಸೆಸ್ಸು. ಯಾಕಂದರೆ ತುಂಬ ಸ್ಪೀಡಾಗಿ ಹೋಗ್ಬಾರ್ದು, ಡೌನ್ ಇರುತ್ತೆ. ಹಂಗೇನಾದ್ರು ಹೋದರೆ ಈ ಪ್ರೈವೇಟ್ ಈ ಟ್ಯಾಕ್ಸಿಗಳನ್ನೆಲ್ಲ ಓಡಿಸಿರ್ತಕ್ಕಂಥ ಬಾಡಿಗೆ ಅವ್ರಿಗೆಲ್ಲ ಫೈನ್ ಇದೆ.
ರೇ ಈಗ ಈ ರೋಡ್ ಏನಿದೆಯಲ್ಲ ಈ ರೋಡು ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಕ್ಲೋಸು, ಮತ್ತೆ 3 ಗಂಟೆಗೆ ಓಪನ್ ಆಗುತ್ತೆ. ರಾತ್ರಿ ಬಿಡಲ್ಲ ಇಲ್ಲಿ. ಯಾಕೆ ಅಂದರೆ ರೂಲ್ಸ್ ಅದು. ಅದಕ್ಕೆ ಏನಾಯ್ತು ರೀ ದರ್ಶನ್ ಬಗ್ಗೆ? ಆನ್ ಇದೆ, ಆಫ್ ಮಾಡಿದ್ರಾ? ಏನು ರೀ ನೀವು ఇయర్స్ వన్స్ లేదు, అప్పుడప్పుడు వస్తాం. ಹಾಂ ಆನ್ ಆಯ್ತು ಮೈಕ್ ಆನ್ ಆಗಿದೆ ಕೇಳಿ ಇವಾಗ. ಹೇಗಾಯ್ತು ರೀ ಗಗನ್ ದರ್ಶನ? ಆ್ಯಕ್ಚುಲಿ ತುಂಬಾ ಚೆನ್ನಾಗಾಯಿತು. ಹೋಗಿದ್ದ ದಿವಸನೇ ದರ್ಶನ ಆಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ನಾನು ಮೋಸ್ಟ್ಲಿ ಒಂದು ದಿವಸ ಆದಮೇಲೆ ಆಗುತ್ತೆ, ಇಲ್ಲ ಬೆಳಗ್ಗೆ 6 ಗಂಟೆಗೆ ಆಗುತ್ತೆ, 12 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ದೇವ್ರು ಹೆಂಗೋ 6 hours ದರ್ಶನ ಮಾಡಿಸಿದ್ರು. ನಿಮ್ಗೆ ಎಷ್ಟು ಖುಷಿ ಇದೆ? ನನಗೂ ತುಂಬಾ ಖುಷಿ ಇದೆ. ನಾನು ಒಂದು 2 ದಿನ ಇಲ್ಲ 1 ದಿನ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಅವತ್ತೇ ಹೋದ ದಿನ ಆಗಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಮಾಮೂಲಿ ದರ್ಶನ ಅಲ್ವಲ್ಲ, ಅದು ಬೇರೆ ಥರ ದರ್ಶನ ಅಂದರೆ ಆ ಪದಕ್ಕೆ ಅರ್ಥನೇ ದೇವ್ರು ನೋಡಿದಾಗ ಸಿಗೋ ಆನಂದ. ಸೀರಿಯಸ್ಲಿ ನಾವು 8 hour 9 hour ಕ್ಯೂವಲ್ಲಿ ನಿಂತುಬಿಟ್ಟು ಆ ಒಂದು ದರ್ಶನ ಮಾಡಿದ ತಕ್ಷಣ, ಆ ದೇವ್ರು ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತೀವಿ. ಸೀರಿಯಸ್ಲಿ ಅದು ಎಂಥ ಒಂದು ಫೀಲಿಂಗ್ ಅಂದರೆ, ನಿಜ ಹೇಳ್ತೀನಲ್ಲ, ಆ ದೇವ್ರ ಮುಂದೆ ನಾವು 1 ನಿಮಿಷನೂ ಇರಲ್ಲ, ಬಟ್ ಆ ಫೀಲಿಂಗ್ ಇದೆಯಲ್ಲ, ಆ ಸೆಕೆಂಡ್ಗಳಲ್ಲಿ ಬರುವಂಥ ಆನಂದ, ಹೌದು, ಅದು ಬೇರೆನೇ. ಆಮೇಲೆ ಇದು ಮಿರಾಕಲ್ ಅನ್ಬೇಕು ಅಥವಾ ಏನು ಅನ್ಬೇಕೋ ಗೊತ್ತಿಲ್ಲ. ಈಗಲೂ ನಾವು ನೋಡಿ ದರ್ಶನ ಮಾಡಿದ್ದೀವಿ, ನಮಗೆ ನೆನಪಿರೋದು ಏನು ಹೇಳಿ, ಇದು ಏನು 3 ನಾಮ ಬಿಟ್ಟರೆ ಅಲ್ಲಿ ಪಕ್ಕದಲ್ಲಿರೋ ಪೂಜಾರಿಗಳಷ್ಟೇ. ಬೇರೆ ನನಗೆ ರಿವೈಂಡ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದೊಂದು ಮಿರಾಕಲ್ ಅಂತಾರ ಅಥವಾ ಏನು ಅನ್ಬೇಕೋ ಗೊತ್ತಿಲ್ಲ. ಇನ್ನೊಂದ್ಸತಿ ನೋಡ್ಲಿ ಅಂತಾನ ಇರ್ಬೋದು. ಸೀರಿಯಸ್ಲಿ ನೋಡಿದ ತಕ್ಷಣ ದರ್ಶನ ಆದ್ಮೇಲೆ ನೀವು ವಾಪಸ್ ಒಂದು ನೆನಪು ಮಾಡ್ಕೊಳಕ್ಕೆ ಹೋದ್ರೆ ಮೂರ್ತಿ ನಿಮಗೆ ಈ ಅಲ್ಲಿ ಫೋಟೋದಲ್ಲಿ ನೋಡಿದಾಗ, ಅಲ್ಲಿ ಬೇರೆ ಕಡೆ ನೋಡಿದಾಗ ಏನು ಜ್ಞಾಪಕ ಬರುತ್ತಲ್ಲ, ಆ ಥರನೇ ಇರುತ್ತೆ ಹೊರತು ನಿಜವಾದ ದೇವ್ರದೊಂದು ಮೂರ್ತಿ ನಿಮಗೆ ಬರಲ್ಲ, ವಾಪಸ್ ನಿಮಗೆ ಬರಲ್ಲ. ಅಪ್ಪಪ್ಪ ಅಂದ್ರೆ ಬಸ್ನ ನೀವು ದಿಟ್ಟಿಸ್ಬೋದು ಆ ಇರೋ ಟೈಮಲ್ಲಿ. ಬಿಟ್ಟರೆ ನಿಮಗೆ ಅಲ್ಲಿ ಅಬ್ಸರ್ವೇಷನ್ ಕೂಡ ನೀವು ಇದು ಟೈಮ್ ಇರಲ್ಲ. ಹೌದು, ದರ್ಶನ ಅಂತೂ ಚೆನ್ನಾಗಾಯಿತು, ನನಗೆ ಇದಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇತ್ತು ತುಂಬ. ಬಟ್ ಅದು ಇಲ್ಲಿ ಬರುತ್ತೆ ಅಂತ ಗೊತ್ತಿದೆ. ರಾಮದವೇ ಹೋಗ್ಬೇಕಾದ್ರೆ ಇವರು ಅಣ್ಣ ತೋರಿಸಿದ್ರು ನಮಗೆ ಆ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ, ತುಂಬ ಖುಷಿ ಆಯಿತು ಅಲ್ಲಿ ಹೋಗಿ. ಈಗ ನಾವು ಹೋಗ್ತಿರೋದು ಟ್ರೈನ್ ಬಂದಿರೋ ಟ್ರೈನ್ ಏನಿದೆಯಲ್ಲ ತಿರುಪತಿ ಎಕ್ಸ್ಪ್ರೆಸ್ಸು, ಅದಕ್ಕೆ ವಾಪಸ್ ಹೋಗ್ತಿದ್ದೀವಿ ಸಿಟ್ಟಿಂಗ್ ಕೋಚಲ್ಲಿ. ತುಂಬ ಚೆನ್ನಾಗಿದೆ. ನಾವು ಇದ್ದಿದ್ದು 3 ದಿನವೂ ಕೂಡ ನೆಮ್ಮದಿಯಾಗಿ ಪೀಸಾಗಿ ಕಳೆದಿರೋ ದಿನಗಳು. ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ.